ಕ್ರಮಗಳ ವಿರೋಧಿಸಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ. ಇದ್ರ ಬಗ್ಗೆ ಬಿಜೆಪಿ ಅವರು ಕೂಡ ಬಹಳಷ್ಟು ಟೀಕೆ ಮಾಡ್ತಿದ್ದಾರೆ ಸರ್. ಅವರಿಗೆ ಯಾವ್ದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದಾರೆ ಅಂತ ಗೊತ್ತಿದ್ಯಾ ಬಿಜೆಪಿ ಅವರಿಗೆ? ಪ್ರತಿಭಟನೆಯ ಉದ್ದೇಶ ಗೊತ್ತಿದ್ಯಾ? ಅಥವಾ ಪ್ರತಿಭಟನೆ ಯಾಕೆ ಮಾಡ್ತಾ ಇದೀವಿ, ಅಥವಾ ನಮ್ಮ ಎಲೆಕ್ಷನ್ ಕಮಿಷನ್ ವಿರುದ್ಧ ಏನ್ ಸಾಕ್ಷಿಗಳಿದೆ ಅಂತ ಗೊತ್ತಿದ್ಯಾ ಅವರಿಗೆ? ಸುಮ್ಮನೆ ನೋಡಿ, ಇವರೆಲ್ಲರೂ ವಕ್ತಾರರಾಗ್ಬಿಟ್ಟಿದ್ದಾರೆ. ಇವ್ರದ್ದೇನು ಕೆಲಸ? ಈಗ ನಮ್ದು ಹೋರಾಟ ಬಿಜೆಪಿ ವಿರುದ್ಧ ಇದೆ, ಎಲೆಕ್ಷನ್ ಕಮಿಷನ್ ವಿರುದ್ಧ ನಮ್ದು ಅಲಿಗೇಷನ್ಸ್ ಇದೆ. ಇವ್ರು ಯಾಕೆ ಸ್ಪೋಕ್ಸ್ ಪರ್ಸನ್ ತರ ಮಾತಾಡ್ತಾ ಇದ್ದಾರೆ? IT ಬಗ್ಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ಬಿಜೆಪಿ ಅವರು ವಕ್ತಾರರಾಗ್ತಾರೆ, ED ಬಗ್ಗೆ ಕೇಳಿದ್ರೆ ಬಿಜೆಪಿ ಅವರು ಉತ್ತರ ಕೊಡ್ತಾರೆ, ಡಿಫೆನ್ಸ್ ಬಗ್ಗೆ ಏನಾದ್ರು ಕೇಳಿದ್ರೆ ಬಿಜೆಪಿ ಅವರು ಉತ್ತರ ಕೊಡ್ತಾರೆ. ಇವ್ರು ಯಾರ್ರೀ ಸ್ಪೋಕ್ಸ್ ಪರ್ಸನ್ ಇಂಡಿಪೆಂಡೆಂಟ್ ಸಂಸ್ಥೆಗಳಿಗೆ? ನಮ್ಮ ಹತ್ರ ಏನಿದೆ ಏನಿಲ್ಲ ರಾಹುಲ್ ಗಾಂಧಿ ಅವರು ಡೆಲ್ಲಿನಲ್ಲಿ ಬಿಡುಗಡೆ ಮಾಡ್ತಾರೆ. ಅದಾದ್ಮೇಲೆ ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಾಕ್ಷಿ ಸಮೇತ ನಿಮ್ ಮುಂದೆ ಬರ್ತಾರೆ. ಅದಾದ್ಮೇಲೆ ಪ್ರತಿಭಟನೆ ಮಾಡ್ತೀವಿ. ಅದಕ್ಕೇನು ಬಿಜೆಪಿ ಪರ್ಮಿಷನ್ ಕೇಳ್ಬೇಕಾ ನಾವು? ಏನು ಅವರಿಗೆ ಯಾವ್ದ್ರ ಬಗ್ಗೆ ಮಾಡ್ತಾ ಇದೀವಿ ಅಂತ ಸುಳಿವಿಲ್ಲ. ಕೇಳಿ ನೋಡಿ ಅವರಿಗೆ ಯಾವ್ದ್ರ ಬಗ್ಗೆ ಮಾಡ್ತಾ ಇದಾರೆ ಹೇಳಿ ನೋಡೋಣ. ಸುಮ್ಮನೆ ಏನೋ ಒಂದು ಗಾಳಿ ಸುದ್ದಿ ಅವರೇ ಹಬ್ಬಿಸ್ತಾರೆ, ಅವರೇ ಉತ್ತರ ಕೊಡ್ತಾರೆ, ಅದನ್ನೇ ತಾವು ಪ್ರಸಾರ ಮಾಡ್ಬಿಡ್ತೀವಿ. ನೋಡಿ, ಇಲ್ಲಿವರೆಗೂ ಯಾವ್ದಾದ್ರು ದಾಖಲೆ ಇರಲಾರ್ದೆ ನಾವು ಮಾತನಾಡಿದ್ದೀವ? ಇದು ಕೂಡ ನಾವು ಪ್ರೂವ್ ಮಾಡ್ತೀವಿ. 100% ಏನು ಎಲೆಕ್ಷನ್ ಕಮಿಷನ್ ಅವರು ಸ್ವತಂತ್ರ ಇಲ್ಲ, ಸಂವಿಧಾನಿಕವಾಗಿ ನಡ್ಕೊಂಡಿಲ್ಲ. ನಿಮ್ಗೆ ಒಂದಲ್ಲ ಸಾವಿರಾರು ಸಾಕ್ಷಿಗಳನ್ನ ನಾವು ನೀಡ್ತೀವಿ ನಿಮ್ಗೆ. ಸರ್, ಈಗ ಆಗಸ್ಟ್ 7ನೇ ತಾರೀಕು ಪರಮೇಶ್ವರ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿದ್ದಾರೆ ಸರ್, ದಲಿತ ಶಾಸಕರು ಸಚಿವರಿಗೆ. ನೋಡಿ, ಆಹ್ವಾನ ಇದೆಯಾ? ಆಹ್ವಾನ ಮಾಡಿದ್ದಾರೆ ಎಲ್ಲರೂ. ಹಿಂದೆ ಕೂಡ ಏನು ನಾವು ಮಾಡಿದ್ವಿ, ಏನು ಹಿಂದೆ ಕೂಡ ಮಾನ್ಯ ಪರಮೇಶ್ವರ್ ಸಾಹೇಬ್ರ ಮನೆಯಲ್ಲೇ 2-3 ಸರಿ ಭೇಟಿ ಆಗಿದ್ದೀವಿ. ಎಲ್ಲ ನಮ್ಮ ಸಮಾಜದಿರ್ಬಹುದು ಮತ್ತೆ ಮುಂದಿನ ಹಾದಿಗಳ ಬಗ್ಗೆ ಚರ್ಚೆ ಆಗುತ್ತೆ ಅಷ್ಟೇ. ಅದರಲ್ಲಿ ಹೊಸದೇನಿದೆ? ಹೋದ ವರ್ಷನೂ ನಾವು SCP TSP ಅನುದಾನದ ಏನು ಕಮಿಷನ್ ಕಿಂತ ಮುಂಚೆ, ಸ್ಟೇಟ್ ಲೆವೆಲ್ ಕಮಿಟಿಗಿಂತ ಮುಂಚೆ ನಾವು ಭೇಟಿ ಆಗಿದ್ವಿ, ಈಗಲೂ ಭೇಟಿ ಆಗ್ತಾ ಇದೀವಿ. ಇಲ್ಲ, ಅದು ನೀವು ಅನ್ಕೊಂಡಿರೋದು ಅಷ್ಟೇ. ಎಲ್ಲಿ ಬ್ರೇಕ್ ಹಾಕಿದ್ರು ಹೇಳಿ? ನೀವು ಬೇಕಾದ್ರೆ ನಿಮ್ಮಲ್ಲಿ ಆರ್ಕೈವ್ಸ್ ಇರುತ್ತಲ್ಲ, ತೆಗೆದು ನೋಡಿ ಅವಾಗೇನು ಹೇಳಿದ್ದೆ ಇವಾಗೇನು ಹೇಳ್ತಾ ಇದ್ದೀನಿ. ಅವಾಗೂ ಕೂಡ ಸಮಾಜದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ಈಗಲೂ ಕೂಡ ಇದೆ. ಈಗ ಇಂಟರ್ನಲ್ ರಿಸರ್ವೇಶನ್ ಸಮೀಕ್ಷೆ ನಡೆದಿದೆ, ಮುಂದೆ ಏನು ಹೇಗೆ ಅವೆಲ್ಲ ಚರ್ಚೆ ಮಾಡ್ಬೇಕಲ್ಲ. ಅದು ನಾವು ಜನಪ್ರತಿನಿಧಿಗಳಾಗಿ ನಾವು ಚರ್ಚೆ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡ್ಬೇಕು? ಆಮೇಲೆ ಅದಕ್ಕೆ ಕರಿಬೇಕಾಗಿರೋದು ನಮ್ಮ ಸೀನಿಯರ್ ಲೀಡರ್ಸ್, ಮುನಿಯಪ್ಪ ಸಾಹೇಬ್ರು ಇರ್ಬೋದು, ಪರಮೇಶ್ವರ್ ಸಾಹೇಬ್ರು ಇರ್ಬೋದು, ಮಹೋದಯಪ್ಪ ಸಾಹೇಬ್ರು ಇರ್ಬೋದು. ಎಲ್ಲಿ ಹೇಳಿದಾರೆ ತೋರಿಸ್ಬಿಡಿ ಸರ್. ಇಲ್ಲ, ನೀವೇ ಪ್ರಸಾರ ಮಾಡಿರೋದು. ನಾನು ಅದಕ್ಕೆ ನೋಡಿ, ಬಹಳ ನೋಡಿ, ಮಾಧ್ಯಮದವರಿಗೆ ನಂದೊಂದು ವಿನಂತಿ, ಆ ಸಂಪೂರ್ಣವಾದಂತ 3-4 ನಿಮಿಷದ ಕ್ಲಿಪ್ ತೋರಿಸ್ಬಿಡಿ. ಬಹಳ ಸ್ಪಷ್ಟವಾಗಿ ಖರ್ಗೆ ಸಾಹೇಬ್ರು ಹೇಳಿರೋದು, ಅವಾಗ ದುಡ್ದಿದ್ದೆ, ಅವಾಗ ಆಗಿಲ್ಲ, ಅದಾದ್ಮೇಲೆ ಸ್ವಾಮೀಜಿಯವರ ಹತ್ರ ನೋಡ್ಬಿಟ್ಟು ನಮ್ಮ ಶ್ರಮ ಎಲ್ಲ ನೀರ್ನಲ್ಲಿ ಹೋಯ್ತು ಸ್ವಾಮೀಜಿ ಅಂತ ನಕ್ಕೋತಾ ಹೇಳ್ಬಿಟ್ಟು, ಆದ್ರೆ ಅವೆಲ್ಲ ಹಳೆ ಕತೆ, ಯಾವುದೇ ಬೇಜಾರಿಲ್ಲ ನಮ್ಗೆ. ಸಾಮಾನ್ಯ ಬ್ಲಾಕ್ ಅಧ್ಯಕ್ಷರಿಂದ ಇವತ್ತು AICC ಅಧ್ಯಕ್ಷ ಸ್ಥಾನ ಮಾಡಿ ಮುಖ್ಯಮಂತ್ರಿಗಳ ಆಯ್ಕೆ ಮಾಡುವ ಶಕ್ತಿ ನಮ್ ಜನರು ಕೊಟ್ಟಿದ್ದಾರೆ, ಇದಕ್ಕಿಂತ ಸೌಭಾಗ್ಯ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲಿ CM ಅಂತ ಹೇಳಿಲ್ಲ, ಪದನೇ ಬಳಕೆ ಮಾಡಿಲ್ಲ ಆ ಭಾಷಣದಲ್ಲಿ. ಯಾರಿಗೆ ನೋಡಿ, ಇದ್ರ ಬಗ್ಗೆನೂ ನಾನು ಹೇಳಿದ್ದೀನಿ. ಮಾನ್ಯ ಖರ್ಗೆ ಅವರು ಪಕ್ಷಕ್ಕಿರ್ಬೋದು, ರಾಜ್ಯಕ್ಕಿರ್ಬೋದು, ಬಹಳ ಅಪೂರ್ವವಾದಂಥ ಸೇವೆ ಮಾಡಿದ್ದಾರೆ. ಅವರು ಮುಂದಿನ ರಾಜಕೀಯ ನಡೆ ಏನಿರುತ್ತೆ ಅವರು ತೀರ್ಮಾನ ಮಾಡುವಷ್ಟು ಗೌರವ ಅವರು ಗಳಿಸಿದ್ದಾರೆ. ಕೇಂದ್ರ ಸರ್ಕಾರ, ಕೇಂದ್ರದಲ್ಲಿ ನಮ್ಮ ಹೈಕಮಾಂಡಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು. ನಾಳೆ ನಾನು ನಿವೃತ್ತಿ ಆಗ್ತೀನಿ ಅಂದ್ರೂ ಕೂಡ ಅದಕ್ಕೆ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಅಥವಾ ಸಿದ್ದರಾಮಯ್ಯ ಅವರು ಎಲ್ಲರೂ ಕೂಡ ಹೋಗ್ತಾರೆ. ಇಲ್ಲಪ್ಪ, ನಾನು ಇದೇ ವಿತೌಟ್ ಎನಿ ಪೊಸಿಷನ್ ನಾನು ಸಮಾಜ ಸೇವೆ ಮಾಡ್ತೀನಿ ಅಂದ್ರೆ ಅದಕ್ಕೂ ಕೂಡ ಹೋಗ್ತಾರೆ. ಬಹಳ ಸ್ಪಷ್ಟವಾಗಿ ಅಫ್ಜಲ್ಪುರ್ ಎಲೆಕ್ಷನ್ ಅಲ್ಲಿ ಖರ್ಗೆ ಸಾಹೇಬ್ರು ಹೇಳಿರೋದು, ಸಿದ್ದರಾಮಯ್ಯ ಅವ್ರ ಮುಂದೆನೆ ಹೇಳಿರೋದು. ಏನಂತ ಹೇಳಿದ್ದಾರೆ ಅಲ್ಲಿ? ನಾನು ಈ ಪ್ರಸ್ತುತ ವಾತಾವರಣದಲ್ಲಿ ರಾಜಕೀಯ ನಿವೃತ್ತಿ ತಗೋಬೇಕಾದ್ರೂ ನಮ್ಗೆ ಆಗೋದಿಲ್ಲ, ಯಾಕಂದ್ರೆ ಸಂವಿಧಾನ ಬಗ್ಗೆ ಇವಾಗ ಸಂವಿಧಾನದ ವಿರುದ್ಧ ಇವಾಗ ಏನ್ ಬಿಜೆಪಿ ಅವರು RSS ಅವರು ಹೋರಾಟ ಮಾಡಿದ್ದಾರೆ, ಎಲ್ಲರೂ ಕೂಡ ಅದಕ್ಕೆ ಎದ್ದು ನಿಲ್ಬೇಕಾಗ್ತದೆ. ಅದಕ್ಕೆ ನನ್ನ ಅಳಿಲು ಸೇವೆ ಕೊನೆ ಉಸಿರು ತನಕ ಇರುತ್ತೆ ಅಂತ. ಯಾವುದೇ ರಾಜಕೀಯ ಹುದ್ದೆ ಇರ್ಲಿ ಬಿಡ್ಲಿ ಅಂತ ಬಹಳ ಸ್ಪಷ್ಟವಾಗಿ ಅವರೇ ಹೇಳಿದ್ದಾರೆ. ಸೊ ಇವೆಲ್ಲ ಮಾತುಗಳು ಅಪ್ರಸ್ತುತ. ಮುಖ್ಯಮಂತ್ರಿಗಳ ಏನೋ ಹುದ್ದೆಗಳ ಬಗ್ಗೆ ಇರಬಹುದು ಅಥವಾ ಅವ್ರ ಭವಿಷ್ಯದ ಬಗ್ಗೆ ಇರಬಹುದು,
ಅವೆಲ್ಲ ಅಪ್ರಸ್ತುತ. ಅವ್ರ ಭವಿಷ್ಯವನ್ನ ಅವರೇ ತೀರ್ಮಾನ ಮಾಡ್ತಾರೆ. ಆಗಸ್ಟ್ ನಲ್ಲಿ ಪರಮೇಶ್ವರ ಅವ್ರ ಹುಟ್ಟುಹಬ್ಬ ಇದೆ. ಹಾಗೆ ಸಿದ್ದರಾಮೋತ್ಸವ ಹೇಗಾಯ್ತು, ಪರಮೇಶ್ವರೋತ್ಸವವನ್ನು ಹೀಗೆ ಮಾಡ್ಬೇಕು ಅಂತ ಏನೋ ಪ್ರತಿ ವರ್ಷ ನಾವೆಲ್ಲರೂ ಮಾಡ್ತೀವಲ್ರಿ ಆಚರಣೆ. ಅವ್ರ ಹುಟ್ಟದಬ್ಬ ಹೋದ ವರ್ಷನೂ ಅವ್ರಿಗೆ ಹೋಗಿ ಅವ್ರ ಆಶೀರ್ವಾದ ನಾನು ತಗೊಂಡಿದ್ದೆ. ದೊಡ್ಡ ಮಟ್ಟದಲ್ಲಿ ಏನೋ ಅವ್ರವ್ರ ಅಭಿಮಾನಿಗಳಿಗೆ ಬಿಟ್ಟಿರೋದು. ಈಗ ನಾವು ಈಗ ಯಾರು ಹೇಗ್ ಮಾಡ್ತಾರೆ ಅಂದ್ಬಿಟ್ಟು ಅವ್ರ ಇಂಡಿವಿಜುವಲ್ ಅವ್ರಿಗೆ ಬಿಟ್ಟಿರೋದು. ರಾಜಣ್ಣವ್ರು ಮಾಡಿದ್ರು ಅದೇ ತರ ಮಾಡ್ಬೇಕು ಅಂತ. ಅದು ನೀವು ಆಚರಣೆ ಮಾಡಿದ್ರು ನಿಮ್ದು ಸ್ವತಂತ್ರ ಇದೆ ಅಲ್ಲ. ಅದರಲ್ಲಿ ಪಕ್ಷದ ಹಸ್ತಕ್ಷೇಪ ಇರ್ಬೋದು, ಹೈಕಮಾಂಡ್ ಹಸ್ತಕ್ಷೇಪ ಇರ್ಬೋದು, ಏನಿಲ್ಲ, ಅದು ವೈಯಕ್ತಿಕ ವಿಚಾರಗಳು. ಸರ್ ನಾವ್ ಮಾಡೋದಕ್ಕೂ ಸಿಎಂ ರೇಸ್ ನಲ್ಲಿ ಇರ್ತಕ್ಕಂತ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂದ್ಬಿಟ್ಟು ರಣದೀಪ್ ಅವರು, ಖರ್ಗೆ ಸಾಹೇಬ್ರು, ವೇಣುಗೋಪಾಲ್ ಸಾಹೇಬ್ರು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು, DCM ಅವರು ಹೇಳಿದ್ಮೇಲೆ ಇನ್ ಯಾರು ಹೇಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಸರ್, ಮಲೆಗಾಂವ್ ಸ್ಫೋಟದಲ್ಲಿ ಆರೋಪಿಗಳೆಲ್ಲ ಖುಲಾಸೆ ಆಗಿದ್ದಾರೆ. ನೋಡೋಣ ಅದೇನಿದೆ, ನಾನು ಸಂಪೂರ್ಣವಾಗಿ ನೋಡಿಲ್ಲ. ಯಾಕಂದ್ರೆ ಇದೆಲ್ಲ ಗೊತ್ತಲ್ಲ, ಎಲ್ಲ ಯಾವ ರೀತಿ ಇತ್ತೀಚೆಗೆ ಜಡ್ಜ್ಮೆಂಟ್ಗಳು ಬರ್ತಾ ಇರೋದು. ಸಾಕ್ಷಿಗಳು ಇದ್ರೂ ಕೂಡ ಒಂದೊಂದ್ಸರಿ ತದ್ವಿರೋಧ ಬರ್ತಾ ಇರೋದು ಇದೇನು ಮೊದಲನೇ ಸರಿ ಅಲ್ಲ. ಎಸ್ಪೆಷಲಿ ಇಂಥ ಕೇಸ್ಗಳಲ್ಲಿ ನೋಡೋಣ. ಸರ್, ಈ ಧರ್ಮಸ್ಥಳ ಕೇಸಲ್ಲಿ SIT ಮುಖ್ಯಸ್ಥ ಮೊಹಂತಿ ಅವರು ವರ್ಗಾವಣೆ ಆಗಿರೋ ಅದ್ರ ಬಗ್ಗೆ ಏನಾದ್ರು ಬಿಟ್ಕೊಡ್ತಿರ್ತಾ ರಾಜ್ಯ ಸರ್ಕಾರ? ಇಲ್ಲ, ಅದು ನೋಡಿ, ಸೆಂಟ್ರಲ್ ಅಲ್ಲಿ ಅವರು ಅದು ಸೀನಿಯಾರಿಟಿ ಮೇಲೆ ಕೆಲವು ಆಫೀಸರ್ಸ್ ಅನ್ನ ಪೂಲ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ನನ್ನ ಮಾಹಿತಿ ಪ್ರಕಾರ ಹೋಗೋದು ಬಿಡೋದು ಅದು ರಾಜ್ಯ ಸರ್ಕಾರಕ್ಕೆ ಅಥವಾ ಇಂಡಿವಿಜುವಲ್ ಆಫೀಸರಿಗೆ ಬಿಟ್ಟಿರ್ತದೆ. ಸೊ ಅದ್ರ ಬಗ್ಗೆ ಇನ್ನ ಅದ್ರ ಚರ್ಚೆ ಇಲ್ಲ. ಜಾರ್ಜ್ ಅವ್ರ ಮೇಲೆ IT ರೇಡ್ ಆಗಿರ್ತಕ್ಕಂಥ ಕಚೇರಿಗಳು ಎಲ್ಲ ಆಗಿರ್ತದೆ. ಸೊ ಇದರಲ್ಲಿ ಆಶ್ಚರ್ಯ ಏನಿದೆ, ಕಾಂಗ್ರೆಸ್ನವರು ಹಿರಿಯ ಮುಖಂಡರು ಇವ್ರೇನೋ ಒಂದು ಅಲಿಗೇಷನ್ ಮಾಡಿದ್ದಾರೆ ಬಿಜೆಪಿಯವರು. IT ರೇಡು ED ರೇಡ್ ಆಗೋದು ಸಹಜ. ನಾವು ಈಗಾಗಲೇ ಸುಪ್ರೀಂ ಕೋರ್ಟ್ ಅವರೇ IT ED ಅಫಿಷಿಯಲ್ಸ್ ಮೇಲೆ ಏನಂತ ಕಪಾಳ ಮೋಕ್ಷ ಕೊಟ್ಟಿದ್ದಾರೆ. ನೀವು ಮಾಡ್ತಾ ಇರೋದು ರಾಜಕೀಯ ಪ್ರೇರಿತ. ಅವರೆಲ್ಲ ನೀವೇನಾದ್ರೂ ರಾಜಕೀಯ ಮಾಡಂಗಿದ್ರೆ ಜನರ ಮುಂದೆ ಹೋಗಿ ಅವ್ರು ತೀರ್ಪು ಕೊಡ್ತಾರೆ, ಅದ್ರ ಮೇಲೆ ಮಾಡಿ, ಹೊರತು ನೀವು IT ED ಅನ್ನ ಮಿಸ್ಯೂಸ್ ಮಾಡ್ಕೋಬೇಡಿ, ನನ್ನ ಬಾಯಿ ತೆಗಿಸ್ಬೇಡಿ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರೇ ಹೇಳಿರೋದಲ್ಲ. ಇದನ್ನು ಅದ್ರದ್ದೇ ಒಂದು ಭಾಗ. ಎಷ್ಟು ಕನ್ವಿಕ್ಷನ್ ಆಗಿದೆ ಸ್ವಾಮಿ, 2 ಕೇಸು, 198 ಕೇಸಸ್ನಲ್ಲಿ ಓನ್ಲಿ 2 ಕೇಸಸ್. ಸರ್, ಈಗ ಕೊನೆಯದಾಗಿ ಸರ್, ರಾಜಣ್ಣ ಅವರು ಅಧಿಟ್ರಾಪ್ ಕೇಸಲ್ಲಿ CID ವರದಿ ಕೊಟ್ಟಿದ್ದ ಆರೋಪ ನಿರಾಧಾರ. ನನ್ನ ಗೊತ್ತಿಲ್ಲ, ನೀವ್ ಹೇಳಿದ್ಮೇಲೆ ಗೊತ್ತಾಯ್ತು. ಸರ್, ಆಮೇಲೆ DCM ಅವ್ರನ್ನ ಹೊರಗಿಟ್ಟು ಸಿಎಂ ಸಭೆ ಮಾಡ್ತಾ ಇರ್ತಕ್ಕಂಥದ್ದು ಪಕ್ಷದಲ್ಲಿ ಒಂದು ಚರ್ಚೆಗಳು ಶುರುವಾಗಿದೆ. ಇಲ್ಲ ನೋಡಿ, ಎಲ್ಲ ಸಭೆಗಳಿಗೂ ಕೂಡ ಬೈ ಡಿಫಾಲ್ಟ್ CM ಅವರಿಗೆ ಆಹ್ವಾನ ಇದೆ. ಅವ್ರ ಪ್ರೋಗ್ರಾಮೇ ಬೇರೆ ಇರ್ತದೆ, ಇದ್ರ ಪ್ರೋಗ್ರಾಮೇ ಬೇರೆ ಇರ್ತದೆ. ಈಗ ಉದಾಹರಣೆಗೆ ಹೋದ ತಿಂಗಳು ಈ ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡಬೇಕಾದ್ರೆ ಎಲ್ಲ ಬೆಂಗಳೂರು ಶಾಸಕರನ್ನ ಕರೆದಿ ಪ್ರತ್ಯೇಕವಾದಂತ ಸಭೆ ಏನು ಉಪಮುಖ್ಯಮಂತ್ರಿಗಳು ಮಾಡಿದ್ರು. ಅವಾಗ ಮಾಧ್ಯಮದಲ್ಲಿ ಏನ್ ಬಂದ್ರು, CM ಅವ್ರಿಗೆ ಹೊರಗೆ ಬಿಟ್ಟು ಮಾಡಿದಾರೆ ಸಭೆ ಅಂತ ಹೇಳಿದ್ರಿ. ಇವಾಗ ನೋಡಿ, ಅವರಿಬ್ರು ಹೊಂದಾಣಿಕೆ ಚೆನ್ನಾಗಿದೆ. ಮಾಧ್ಯಮದಲ್ಲಿ ಸಾರ್ವಜನಿಕರಲ್ಲಿ ಸುಮ್ಮನೆ ಅನಗತ್ಯವಾಗಿ ಬಿಜೆಪಿ ಅವರು ಚರ್ಚೆಗೆ ಬಿಡ್ತಾರೆ, ಅದು ಚರ್ಚೆಗೆ ತರ್ತಾ ಇದೀರ ಅಷ್ಟೇ. 5 ವರ್ಷ ಯಾಕೆ ನಿಮ್ಗೆ ಯಾಕೆ ಅನುಮಾನ? ಅನುಮಾನ ಏನ ನಿಮ್ಗೆ? ಇಬ್ರು ಅಲ್ಲ, ನಾನು 5 ವರ್ಷ ಇರ್ತೀನಿ ಆಯ್ತಾ. KPCC ಅಧ್ಯಕ್ಷರು ಕೂಡ ಸಭೆಯಲ್ಲಿ ಇರ್ಬೇಕಾಗಿತ್ತು ಅನ್ನೋದು ಕೆಲವು ನಾಯಕರ ನೋಡಿ, ಬಹಳಷ್ಟು ಸರಿ ಸಭೆಗಳಿಗೆ ಪಕ್ಷದ ಸಂಘಟನೆ ಬಗ್ಗೆ ಉಪಮುಖ್ಯಮಂತ್ರಿಗಳು ಪಕ್ಷದ ಕಚೇರಿಗಳಲ್ಲಿ ಸಭೆ ಮಾಡಿರೋದು ಕೂಡ ನಿರ್ದೇಶನಗಳಿದೆ. ಇವತ್ತು ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ರಾಬ್ಲಮ್ ಏನಂದ್ರೆ, ಬಿಜೆಪಿಯಲ್ಲಿ ಏನೇನ್ ನಡೆದ್ರು ಕೂಡ ನೀವು ಪ್ರಚಾರ ಮಾಡಲ್ಲ. ನಮ್ದ್ರಲ್ಲಿ ಏನ್ ನಡೆದಿಲ್ಲ ಅಂದ್ರೂ ಬಿಜೆಪಿ ಹೇಳಿದ ಪ್ರಚಾರ ಆಗ್ತದೆ. ಇದು ಇನ್ನೆಷ್ಟು ಹೇಳೋದು, 15 ನಿಮಿಷದಿಂದ ನಿಮ್ ಮುಂದೆನೆ ಕುತ್ಕೊಂಡು ಹೇಳ್ತಾ ಇದ್ದೀನಿ. BBMP ವ್ಯಾಪ್ತಿಯಲ್ಲಿ ಶಾಸಕರನ್ನ ಬಿಟ್ಟು ಮಾತ್ರ ಮೀಟಿಂಗ್ ಮಾಡ್ತಿದ್ದಾರೆ ಅನ್ನೋ ಆರೋಪ ಇತ್ತು. ಇಲ್ಲ, ಅದು ಸಪರೇಟ್ ಆಗಿ ಮಾಡ್ತಾರೆ ಅಂತ ಹೇಳಿದಾರಲ್ಲ ಆಗ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.